ನಾನು ದಿವ್ಯಾ ಶೆಟ್ಟಿ, ಪ್ರಾಂಶುಪಾಲರು, ಡೆಲ್ಲಿ ವರ್ಲ್ಡ್ ಸ್ಕೂಲ್, ಮಲ್ಲಿಗಿನ. ಹೇಳಿದರೆ ನಮ್ಮ ಶಾಲೆಯಲ್ಲಿ ಒಂದು ಅಂತಾರಾಷ್ಟ್ರ ಮಟ್ಟದ ಮಕ್ಕಳ ಚಲನಚಿತ್ರೋತ್ಸವ ಕಾರ್ಯಕ್ರಮವನ್ನು ಇದೇ ಆಗಸ್ಟ್ 30 ಹಾಗೂ 31ರಂದು ಹಮ್ಮಿಕೊಳ್ತಾ ಇದ್ದೇವೆ. ಈ ಚಲನಚಿತ್ರವನ್ನು ನಾವು ಸ್ಕೂಲ್ ಸಿನಿಮಾದ ಸಹಯೋಗದೊಂದಿಗೆ ಮಾಡ್ತಾ ಇದ್ದು, ಹೆಚ್ಚು ಕಡಿಮೆ 70ಕ್ಕೂ ಹೆಚ್ಚು ಚಲನಚಿತ್ರವನ್ನು ಈ ಚಲನಚಿತ್ರೋತ್ಸವ ಒಳಗೊಂಡಿದ್ದು, ಇದರಲ್ಲಿ 15ಕ್ಕೂ ಹೆಚ್ಚು ರಾಷ್ಟ್ರಗಳ ಚಲನಚಿತ್ರ ಹಾಗೂ 20ಕ್ಕೂ ಹೆಚ್ಚು ಭಾಷೆಯನ್ನು ಒಳಗೊಂಡಿರುವಂತಹ ಸಣ್ಣ ಚಲನಚಿತ್ರಗಳನ್ನು ನಾವು ಪ್ರದರ್ಶಿಸ್ತಾ ಇದ್ದೇವೆ. ಈ ಒಂದು ಚಲನಚಿತ್ರ ಯಾಕೆ ಮಹತ್ವವಾಗುತ್ತೆ ಶಾಲಾ ಮಟ್ಟದಲ್ಲಿ ಅಂತ ಹೇಳಿದರೆ, ಮೊದಲು ಶಿಕ್ಷಣ ಎನ್ನುವಂತಹದ್ದು ಬರವಣಿಗೆ ಹಾಗೂ ಮತ್ತು ಓದುವಿಕೆಗೆ ಮಾತ್ರ ಸೀಮಿತವಾಗಿತ್ತು. ಆದರೆ ಇಂದಿನ ಯುವ ಪೀಳಿಗೆ ಹೆಚ್ಚು ದೃಶ್ಯ ಮಾಧ್ಯಮಗಳ ಕಡೆಗೆ ಒಲವನ್ನು ತೋರಿಸ್ತಾ ಇರೋದ್ರಿಂದ ಇಂತಹ ದೃಶ್ಯ ಮಾಧ್ಯಮಗಳ ಮೂಲಕ ಮಕ್ಕಳಿಗೆ ಉತ್ತಮವಾದ ಸಂದೇಶವನ್ನು ನೀಡುವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾವು ಈ ಚಲನಚಿತ್ರೋತ್ಸವವನ್ನು ಸ್ಕೂಲಿನಲ್ಲಿ ಹಮ್ಮಿಕೊಳ್ತಾ ಇದ್ದೇವೆ. ಮಕ್ಕಳಿಗೆ ಎಜುಕೇಷನಲ್ ಬೆನಿಫಿಟ್ಸ್ ಜೊತೆಗೆ ಎಂಟರ್ಟೈನ್ಮೆಂಟನ್ನು ಕೊಡುವುದು ಕೂಡ ನಮ್ಮ ಉದ್ದೇಶವಾಗಿದೆ. ಸುಮಾರು 70ಕ್ಕೂ ಹೆಚ್ಚು ಚಲನಚಿತ್ರವನ್ನು ಒಳಗೊಂಡಿದ್ದು, ಇಂದಿನ ಯುವ ಜನತೆಗೆ ಒಂದು ಉತ್ತಮ ಸಂದೇಶವನ್ನು ಹೊಂದಿರುವ ಚಲನಚಿತ್ರಗಳ ನೋಡುವಂತಹ ಉತ್ತೇಜನ ಕಡಿಮೆ ಆಗ್ತಾ ಇದೆ, ಅಥವಾ ಅಂತಹ ಅವಕಾಶಗಳು ಕೂಡ ಅವರಿಗೆ ಸಿಗ್ತಾ ಇಲ್ಲ. ಜಾಸ್ತಿಯಾಗಿ ಅವರಿಗೆ ಉತ್ತಮ ಮಕ್ಕಳ ಚಲನಚಿತ್ರಗಳ ಕೊರತೆಯನ್ನು ಕಾಣ್ತಾ ಇರೋದ್ರಿಂದ ನಾವು ನಮ್ಮ ಸಂಸ್ಥೆಯಲ್ಲಿ ಮಕ್ಕಳ ಚಲನಚಿತ್ರವನ್ನೇ ನೋಡುವಂತಹ ಒಂದು ಅವಕಾಶವನ್ನು ಒದಗಿಸಿಕೊಡ್ತಾ ಇದ್ದೇವೆ. ಹಾಗೆ ಇದರಿಂದ ಮಕ್ಕಳಲ್ಲಿ ಸೃಜನಶೀಲತೆ ಆಗಿರ್ಬೋದು ಅಥವಾ ಅವರ ಕೌಶಲ್ಯವನ್ನು ವೃದ್ಧಿಸುವಂತಹ ಕೆಲಸವನ್ನು ಕೂಡ ಮಾಡುವ ಒಂದು ಅವಕಾಶವನ್ನು ನಾವು ನೀಡುತ್ತಾ ಇದ್ದೀವಿ. ಚಲನಚಿತ್ರೋತ್ಸವದ ಜೊತೆಗೆ ಒಂದು ದಿನದ ಫಿಲ್ಮ್ ಮೇಕಿಂಗ್ ಕಾರ್ಯಾಗಾರವನ್ನು ಕೂಡ ಅವರಿಗೆ ನಾವು ಮಾಡ್ತಾ ಇದ್ದೀವಿ. ಮಕ್ಕಳಲ್ಲಿ ಒಂದು ಸಾಮಾಜಿಕ ಕಳಕಳೆಯನ್ನು ಮೂಡಿಸುವ ಉದ್ದೇಶವನ್ನು ಕೂಡ ನಾವು ಹೊಂದಿದ್ದು, ಈ ಒಂದು ಚಲನಚಿತ್ರವನ್ನು ಮಕ್ಕಳಿಗೆ ತೋರಿಸುವುದರಿಂದ ಅವರಲ್ಲಿ ಕ್ರಿಯೇಟಿವಿಟಿಯನ್ನು ಡೆವಲಪ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಮಕ್ಕಳು ಫಿಲ್ಮ್ ಮೇಕಿಂಗ್ ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡು ಮಕ್ಕಳಲ್ಲಿ ಸ್ಕ್ರಿಪ್ಟ್ ಬರವಣಿಗೆಯನ್ನು ಕೂಡ ಜಾಸ್ತಿ ಮಾಡುವಂತಹ, ಅಥವಾ ಸ್ಟೋರಿ ನರೇಷನ್ ಮಾಡುವಂತಹ, ಅಥವಾ ಅವರಲ್ಲಿ ಕ್ರಿಯೇಟಿವ್ ಸ್ಕಿಲ್ಲನ್ನು ಕೂಡ ಡೆವಲಪ್ ಮಾಡುವಂತಹ ಉದ್ದೇಶವನ್ನು ಈ ಒಂದು ಚಲನಚಿತ್ರೋತ್ಸವ ಹೊಂದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈಗಾಗಲೇ ನಾವು ಹೆಚ್ಚು ಕಡಿಮೆ 30ರಿಂದ 40 ವಿದ್ಯಾಸಂಸ್ಥೆಗಳಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಾವು ನಮ್ಮ ವಿನಂತಿಯನ್ನು ಕೋರಿಕೊಂಡಿದ್ದೇವೆ. ಹಾಗೆ ಈ ಒಂದು ಪ್ರೆಸ್ ಮೀಟ್ನ ಮೂಲಕ ಶಿವಮೊಗ್ಗದ ಎಲ್ಲ ವಿದ್ಯಾಸಂಸ್ಥೆಗಳಿಗೆ ನಾವು ಈ ನಿವೇದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ಒಂದು ಅವಕಾಶವನ್ನು ಎಲ್ಲ ಸಂಸ್ಥೆಯ ಮಕ್ಕಳು ಕೂಡ ಪಡ್ಕೊಳ್ಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಇದರ ಎಜುಕೇಷನಲ್ ಬೆನಿಫಿಟ್ಸ್ ಜೊತೆಗೆ ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕೂ ಕೂಡ ಈ ಚಲನಚಿತ್ರೋತ್ಸವ ಸಾಧ್ಯವಾಗಲಿದೆ ಎನ್ನುವಂಥದ್ದು ನಮ್ಮ ಆಶಯವಾಗಿದೆ. ಸೊ ಇದನ್ನು ನಾವು ಬೇರೆ ಬೇರೆ ಏಜ್ ಕ್ಯಾಟಗರಿಯಲ್ಲಿ ಮಾಡ್ಕೊಂಡಿದ್ದೀವಿ. ಸಾಧಾರಣವಾಗಿ 6 ವರ್ಷದಿಂದ 13 ವರ್ಷದ ಮಕ್ಕಳಿಗೆ ಇದರ ಅವಕಾಶವಿದ್ದು, ಸೊ ಏಜ್ ಕ್ಯಾಟಗರಿ ಮೂಲಕ ನಾವು ಎನ್ರೋಲ್ಮೆಂಟನ್ನು ಮಾಡ್ಕೊಳ್ತಾ ಇದ್ದೀವಿ. ಈಗ ಸಾಧಾರಣ 6, 7, 8 ಮಕ್ಕಳು ಅಂತ ಹೇಳಿದರೆ ಅವ್ರಿಗೆ 1 ಸ್ಲಾಟ್ ಕೊಡ್ತಾ ಇದ್ದೀವಿ. 1 ಅವರ್ ಇರುತ್ತೆ. ಒಂದು ಮೂವಿ ಅನ್ನುವಂಥದ್ದು 1 ಅವರ್ ಇರುತ್ತೆ. 10, 11, 12 ಅಂತ ಹೇಳಿದ್ರೆ ಅವರಿಗೆ ಇನ್ನೊಂದು ಟೈಮ್ ಸ್ಲಾಟ್ ಕೊಡ್ತೀವಿ. ಆ ಟೈಮ್ ಸ್ಲಾಟ್ ಮೂಲಕ ನಾವು ರಿಜಿಸ್ಟ್ರೇಷನನ್ನು ಮಾಡಿಕೊಂಡು ಆ ಏಜ್ ಕ್ಯಾಟಗರಿ ಮಕ್ಕಳನ್ನು ನಾವು ಇನ್ವೈಟ್ ಮಾಡಿ ಆ ಮೂವಿಯನ್ನು ತೋರಿಸ್ತಾ ಇದ್ದೀವಿ. ಅಕೊಮಡೇಷನ್, ಸೊ ಒಂದು 200 ಮಕ್ಕಳಿಗೆ ಅಕೊಮಡೇಷನ್ ಅನ್ನು ಕೊಡ್ತಾ ಇದ್ದೀವಿ. ಜಾಸ್ತಿ ಎನ್ರೋಲ್ಮೆಂಟ್ ಬಂದರೆ ಒಂದು 3-4 ರೂಮ್ಗಳನ್ನು ಕೂಡ ಅರೇಂಜ್ ಮಾಡ್ಕೊಳ್ತಾ ಎಟ್ ಎ ಟೈಮಲ್ಲಿ ಒಂದು 3-4 ರೂಮ್ಗಳಲ್ಲಿ ಬೇರೆ ಬೇರೆ ಕ್ಯಾಟಗರಿ ಏಜ್ ಕ್ಯಾಟಗರಿ ಮಕ್ಕಳಿಗೆ ಮೂವಿಯನ್ನು ತೋರಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದೀವಿ. LED ಸ್ಕ್ರೀನ್ ಇದೆ ನಮ್ಮಲ್ಲಿ, ಸ್ಕೂಲಲ್ಲಿ LED ಸ್ಕ್ರೀನ್ಗಳಿದ್ದಾವೆ. ಆ ಸ್ಕ್ರೀನನ್ನು ಉಪಯೋಗಿಸಿಕೊಂಡು ನಾವು ಮೂವಿಯನ್ನು ತೋರಿಸ್ತೀವಿ. ಡಿಜಿಟಲ್ ಕ್ಲಾಸ್ ರೂಮ್ಗಳಿದೆ, ಎಲ್ಲ ಕ್ಲಾಸ್ ರೂಮಲ್ಲೂ ಡಿಜಿಟಲ್ ಬೋರ್ಡ್ ಇರೋದ್ರಿಂದ ಸೊ ಅದರ ಉಪಯೋಗವನ್ನು ಕೂಡ ಪಡ್ಕೊಳ್ತಾ ಇದ್ದೀವಿ. ಮಕ್ಕಳ ಸಿನಿಮಾ, ಕಂಪ್ಲೀಟ್ಲಿ ಆಫ್ ಮಕ್ಕಳ ಸಿನಿಮಾ. 7ರಿಂದ 13 ವರ್ಷದ ಒಳಗಿನ ಮಕ್ಕಳು ಕೂಡ ಈ ಸಿನಿಮಾವನ್ನು ನೋಡ್ಬೋದು. ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಅದರ ಅನುವಾದ ಆಗ್ತಾ ಹೋಗುತ್ತೆ. ಸ್ಕ್ರೀನ್ ಮೇಲೆ ಇಂಗ್ಲಿಷ್ ಮೂವಿ ಆಗಿರ್ಬೋದು, ಬೇರೆ ಬೇರೆ ಭಾಷೆ ಮೂವಿಗಳ ಅನುವಾದ ಇಂಗ್ಲಿಷ್ನಲ್ಲೂ ಬರುತ್ತೆ. ಹಾಗಾಗಿ ಸ್ಕ್ರಿಪ್ಟನ್ನು ಓದ್ಬಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಬೋದು. ಕನ್ನಡದಲ್ಲಿ ಹೆಚ್ಚು ಕಡಿಮೆ ಒಂದು 5ರಿಂದ 10 ಕನ್ನಡ ಸಿನಿಮಾಗಳು ಇದೆ. 2 ವರ್ಷ ಆಗಿದೆ ಸರ್, 2 ವರ್ಷ ಆಗಿದೆ. 200 ಮಕ್ಕಳಿದ್ದಾರೆ. ಇದು ಹೆಚ್ಚು ಕಡಿಮೆ ಒಂದು 10 ಬ್ರಾಂಚನ್ನು ಹೊಂದಿದೆ. ಕರ್ನಾಟಕದಲ್ಲಿ ಡೆಲ್ಲಿ ವರ್ಲ್ಡ್ ಸ್ಕೂಲಿನ 3 ಬ್ರಾಂಚ್ ಇದೆ. ಸಿರಾದಲ್ಲಿದೆ, ಹಾಗೆ ಕೊಟ್ಟೂರಲ್ಲಿದೆ, ಶಿವಮೊಗ್ಗದಲ್ಲಿದೆ. ಆಂಧ್ರ ಪ್ರದೇಶದಲ್ಲಿ 7 ಬ್ರಾಂಚ್ ಇದೆ. ನಾನು ಆಗಲೇ ಮಾತಾಡ್ತಾನೂ ಹೇಳಿದೆ. ಈಗಿನ ಮಕ್ಕಳು ಸ್ವಲ್ಪ ದೃಶ್ಯ ಮಾಧ್ಯಮದ ಕಡೆಗೆ ತುಂಬ ಆಕರ್ಷಿತರಾಗ್ತಿದ್ದಾರೆ. ಮತ್ತು ಅವರಿಗೆ ಒಳ್ಳೆ ಕಂಟೆಂಟ್ ಮೂವಿಗಳು ಸಿಗ್ತಾ ಇಲ್ಲ, ಅಥವಾ ಇದ್ರೂ ಕೂಡ ಅವರಿಗೆ ನೋಡಬೇಕು ಅನ್ನೋದು ಗೊತ್ತಿರಲ್ಲ. ಅವ್ರನ್ನ ಉತ್ತೇಜಿಸುವವರು, ಪ್ರೇರೇಪಿಸುವವ್ರ ಸಂಖ್ಯೆ ಕಡಿಮೆ ಇದೆ. ಹಾಗಾಗಿ ನಾವು ಸ್ಕೂಲ್ಗಳಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಾಗ, ಮೊದಲೆಲ್ಲ ಈಗ ವ್ಯಾಲ್ಯೂ ಎಜುಕೇಷನ್ ಅನ್ನೋಂಥ ಸಬ್ಜೆಕ್ಟ್ಗಳಿತ್ತು ಸ್ಕೂಲಲ್ಲಿ. ಮೌಲ್ಯಾಧಾರಿತ ಶಿಕ್ಷಣ ಅಂತ ಮಕ್ಕಳಿಗೆ ಒಂದು ಸಬ್ಜೆಕ್ಟೇ ಇಟ್ಕೊಂಡು ಪಾಠ ಮಾಡ್ತಾ ಇದ್ರು. ಈಗ ವ್ಯಾಲ್ಯೂ ಎಜುಕೇಷನ್ ಅನ್ನುವಂಥ
ಪುಸ್ತಕಗಳ ಸಂಖ್ಯೆ ಕಡಿಮೆ ಇದೆ, ಅಥವಾ ಪುಸ್ತಕಗಳು ಮಕ್ಕಳಿಗೆ ಅಷ್ಟು ಇಷ್ಟನೂ ಆಗಲ್ಲ. ಸೊ ಹಾಗಾಗಿ ಈ ಒಂದು ಮೆಸೇಜನ್ನು ಕೊಡುವಂತಹ ಮೂವಿಗಳು, ಮೆಸೇಜ್ ಇದು ಯಾವುದು ಅಂತ ಹೇಳಿದರೆ ಈ ಕಲ್ಚರಲ್ ಡೈವರ್ಸಿಟಿಯನ್ನು ಎನ್ಕರೇಜ್ ಮಾಡುವಂಥದ್ದು, ಧರ್ಮ ಸಹಿಷ್ಣುತೆಯನ್ನು ಹೇಳ್ಕೊಡುವಂತಹದ್ದು, ಸಾಮಾಜಿಕ ಕಳಕಳಿಯನ್ನು ಜವಾಬ್ದಾರಿನ ಮಕ್ಕಳಲ್ಲಿ ಮೂಡಿಸುವಂಥದ್ದು, ಅಂತಹ ಮೂವಿಗಳನ್ನು ಮಕ್ಕಳು ನೋಡಿದಾಗ ಸೊ ಅವ್ರಿಗೆ ಅದೊಂದು ಒಂದು ಒಳ್ಳೆ ಮೆಸೇಜ್ ಆಗುತ್ತೆ. ಮತ್ತು ಯಾವಾಗ ಅವರು ವಿಜುವಲ್ ಮಾಧ್ಯಮದ ಮೂಲಕ ನೋಡ್ತಾರೆ ಅದರಲ್ಲಿ ಅವರಿಗೆ ಲಾಂಗ್ ಲಾಸ್ಟಿಂಗ್ ಮಕ್ಕಳ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋ ಉದ್ದೇಶ. ಸೊ ಹಾಗಾಗಿ ಸ್ಕೂಲ್ನಲ್ಲಿ ತೋರಿಸಿದಾಗ, ನಾವು ಸ್ಕೂಲಲ್ಲಿ ಶಿಕ್ಷಕರು ಇಂಥ ಒಂದು ಚಟುವಟಿಕೆಗೆ ಹೆಚ್ಚು ಉತ್ತೇಜನ ಕೊಟ್ಟಾಗ, ಈಗ ಏನು 21st ಸೆಂಚುರಿ ನೀಡಿದೆ, ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗಳ ಮೂಲಕ ಅವ್ರನ್ನವ್ರು ಹೇಗೆ ತೊಡ್ಕೊಳ್ಬಹುದು, ಅಥವಾ ಅವ್ರು ಸ್ಕ್ರಿಪ್ಟ್ ರೈಟಿಂಗ್ ಮಾಡ್ಬೋದು, ಅವ್ರು ಫಿಲ್ಮ್ ಮೇಕಿಂಗ್ ಮಾಡುವಂಥ ಅವರಿಗೊಂದು ವಿಚಾರ ಬರ್ಬೋದು, ಅಥವಾ ಅವ್ರ ಕ್ರಿಯೇಟಿವಿಟಿಯನ್ನು ನಾನು ಕೂಡ ಒಂದು ಫಿಲ್ಮ್ ಮೇಕಿಂಗ್ ಮಾಡಬೇಕು ಅನ್ನುವಂಥದ್ದು ಮಕ್ಕಳಲ್ಲಿ ಆಸಕ್ತಿ ಕೂಡ ಮೂಡಬಹುದು. ಸೊ ಈ ಒಂದು ಉದ್ದೇಶದಿಂದ ಮಕ್ಕಳಲ್ಲಿ ಸಣ್ಣ ವಯಸ್ಸಿನಲ್ಲೇ ಕೂಡ ಇಂಥ ಒಂದು ಕ್ರಿಯೇಟಿವಿಟಿಯನ್ನು ಡೆವಲಪ್ ಮಾಡೋದ್ರ ಜೊತೆಗೆ, ಅವರಿಗೆ ಎಂಟರ್ಟೈನ್ಮೆಂಟನ್ನು ಕೊಡೋದ್ರ ಜೊತೆಗೆ ಅವರಿಗೆ ಒಂದು ಶಿಕ್ಷಣವನ್ನು ಕೊಡುವ ಉದ್ದೇಶವನ್ನು ನಾವು ಇಟ್ಕೊಂಡಿದ್ದೇವೆ.